ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಹೆಲ್ದಿ ರೆಸಿಪಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು 1 ಕಪ್ ಅಕ್ಕಿ ತೊಗೋತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಸೊ 2 ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡೋಣ. ಒಂದು 20 ನಿಮಿಷ ನೆಂದಾದಮೇಲೆ ಇದನ್ನು ಒಂದು 4ರಿಂದ 5 ವಿಷಲ್ ಹೊಡೆಸ್ಕೊಂಡ್ರೆ ಒಳ್ಳೆಯದು. ಸೊ ಇದಕ್ಕೆ ನಾನು ಒಂದು 3ರಿಂದ 4 ಕಪ್ಪಷ್ಟು ನೀರು ಜಾಸ್ತಿ ಹಾಕ್ಕೊಳ್ಳಿ, ಯಾಕಂತಂದರೆ ಇದು ತೆಳುವಾಗಿ ಬರಬೇಕು. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ 4 ವಿಷಲ್ ಹೊಡೆಸ್ಕೊತಾ ಇದ್ದೀನಿ, ಯಾಕಂದರೆ ಇದು ಆಗಲೇ ನೆಂದಿದೆ ಕೂಡ. ಸೊ ಮೀನ್ ವೈಲ್ ನಾವಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಕರಿಬೇವು, ಇಂಗು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಎಲ್ಲ ಹಾಕ್ಕೊಳ್ಳಿ. ಇದು ತುಂಬ ಈಸಿಯಾಗಿ ಆಗೋ ರೆಸಿಪಿ, ಎಲ್ಲರಿಗೂ ಹೆಲ್ದಿ ರೆಸಿಪಿ. ಅಟ್ಲೀಸ್ಟ್ ವಾರಕ್ಕೆ 1 ಸತಿ ಏನಾದರೂ ಕಿಚಡಿ ತಿನ್ನಬೇಕು ಅಂತಾರೆ. ಮೋದಿಯವ್ರು ಕೂಡ ಯಾವಾಗಲೂ ಕಿಚಡಿ ತಿಂತಾರೆ ಅಂತ ನಾವು ಕೇಳಿದ್ದೀವಿ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗೋ ರೆಸಿಪಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ ಬೆಂದಾದಮೇಲೆ ಟೊಮ್ಯಾಟೋಸ್ ಹಾಕೋತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ನೀಟಾಗಿ ಬೆಂದಾದಮೇಲೆ ಇಲ್ಲಿ ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಗರಂ ಮಸಾಲ ಹಾಕೋತಾ ಇದ್ದೀನಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಸ್ವಲ್ಪ ಖಾರ ಆಗಲಿ ಅಂತ. ಇದು ನಿಮಗೆ ಆಪ್ಷನಲ್, ಪೆಪ್ಪರ್ ಪೌಡರ್ ನಿಮಗೆ ಆಪ್ಷನಲ್. ಖಾರ ಬೇಡ ಅನ್ನೋರು ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ನೀಟಾಗಿ ಅದು ಬೆಂದಿದೆ. ಇದು ಬೆಂದಾದಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿದ್ದೀವಲ್ಲ ಆ ಕಿಚಡಿ ಹಾಕ್ಕೊಳ್ಳೋಣ. ಅಕ್ಕಿ ಮತ್ತು ಹೆಸರು ಬೇಳೆ ಬೆಂದಿದೆ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಇದು ಸ್ವಲ್ಪ ನೀರು ಈ ಥರ ಉಳಿಬೇಕು ಕುಕ್ಕರಲ್ಲಿ. ಸೊ ಅದಕ್ಕೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಈ ನೀಟಾಗಿ ಬೆಂದಿರೋದಕ್ಕೆ ಅದನ್ನು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ಕಿಚಡಿ ರೆಡಿ. ಇದು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಬೇಕು, ಆವಾಗಲೇ ಇದು ರುಚಿ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಜೊತೆ ತಿಂದರೆ ತುಂಬ ರುಚಿಕರವಾಗಿರುತ್ತೆ. ಈ ರೆಸಿಪಿ ತುಂಬ ಬೇಗ ಆಗುತ್ತೆ, ಈಸಿಯಾಗಿ ಕೂಡ ಆಗುತ್ತೆ. ಟ್ರೈ ಮಾಡಿ ನೋಡಿ. ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಈ ರೆಸಿಪಿ ಹೇಗೆ ಬಂತು ಅಂತ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.